ಈ ತಂತ್ರಶಾಸ್ತ್ರದಲ್ಲಿ ಈ ಸ್ವರ ವಿಜ್ಞಾನದ ಉಲ್ಲೇಖ ಇದೆ. ಭಗವಾನ್ ಶಿವ ಅವರನ್ನು ಆದಿಯೋಗಿ ಅನ್ನುತ್ತೇವೆ. ಪಾರ್ವತಿ ಒಂದು ದಿವಸ ಶಿವನ ಹತ್ರ ಕೇಳ್ತಾರೆ, ಈ ಮನುಷ್ಯ ಇಷ್ಟೊಂದು ತೊಂದರೆ, ಗ್ರಹಗತಿಗಳ ದೋಷ, ಇದರಿಂದ ಹೇಗೆ ಹೊರಬರೋದು, ಏನು ಮಾಡಿದ್ರೆ ಇವರು ಈ ತೊಂದರೆಯಿಂದ ಹೊರ ಬರ್ತಾರೆ ಅಂತ ಕೇಳ್ತಾರೆ. ಆವಾಗ ಭಗವಾನ್ ಶಿವ ಅವರು ಶಿವಸ್ವರದ ಈ ಬುಕ್ಕಲ್ಲಿ ಎಲ್ಲ ವಿವರಣೆ ಇದೆ ಇದ್ರ ಬಗ್ಗೆ. ಅಂದರೆ ಇದರಲ್ಲಿರುವ ವಿಚಾರನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಜೀವನದಲ್ಲಿ ಚಮತ್ಕಾರ ಪವಾಡ ಆಗ್ತದೆ. ಒಂದು ಸ್ವರ ವಿಜ್ಞಾನ, ಸೈನ್ಸ್ ಆಫ್ ಬ್ರೀದಿಂಗ್. ಎರಡನೇದು ಸ್ವರಯೋಗ. ಶ್ವಾಸ ನಾವೆಲ್ಲರೂ ತಗೋತಾ ಇದ್ದೀವಿ. ಬುದ್ಧ ಅವರು ಸಹ ಶ್ವಾಸನ ಗಮನಿಸಿ ಅವರು ಒಂದು ಸತ್ಯ ತಲುಪಿದ್ರು, ಒಂದು ಉನ್ನತ ಅವಸ್ಥೆಗೆ ತಲುಪಿದ್ರು. ಶ್ವಾಸನ ನಾವು ಸರಿಯಾಗಿ ರೆಗ್ಯುಲೇಟ್ ಮಾಡ್ಲಿಕ್ಕೆ ಬಂದರೆ ಜೀವನದಲ್ಲೂ ಬದಲಾವಣೆ ಕಾಣ್ತದೆ. ನಮ್ಮ ಎನರ್ಜಿ ಏನಿದೆ ಅದು ಯೂನಿವರ್ಸ್ ಎನರ್ಜಿ ಜೊತೆ ಸಿಂಕ್ ಮಾಡ್ಲಿಕ್ಕೆ ಬಂದರೆ ನಮ್ಮ ಜೀವನದಲ್ಲಿ ಪವಾಡಗಳ ಸೃಷ್ಟಿ ಆಗುತ್ತೆ. ನಮ್ಮ ಶರೀರದ 7 ಚಕ್ರ, 3 ನಾಡಿ. ಈಗ ನೋಡ್ಲಿಕ್ಕೆ ಹೋದರೆ 72,000 ನಾಡಿಗಳಿದ್ದಾವೆ. ಅದರಲ್ಲಿ ಮುಖ್ಯವಾದುದು 3 ನಾಡಿ: ಇಡ, ಪಿಂಗಳ, ಸುಷುಮ್ನ. ಈ ನಾಡಿಗಳಂದರೆ ಎನರ್ಜಿ ಫ್ಲೋ ಮಾಡಲಿಕ್ಕೆ ಒಂದು ಎನರ್ಜಿ ಚಾನಲ್ ಥರ ಕೆಲಸ ಮಾಡ್ತವೆ. ನಮ್ಮ ಬ್ರೈನ್ ಏನು ನರ್ವಸ್ ಸಿಸ್ಟಮ್ ಏನಿದೆ, ಎನರ್ಜಿ ಚಾನಲ್ ಮೂಲಕ ಏನು ಕೆಲಸ ಮಾಡ್ತದಲ್ಲ, ಅಲ್ಲಿ ಸರಿಯಾಗಿ ಊರ್ಜೆ ಪ್ರವಾಹಿತ ಆಗಿದ್ರೆ ನಾವು ಎನರ್ಜೆಟಿಕ್ ಆಗಿರ್ತೀವಿ. ಇಲ್ಲ ಅಂದರೆ ತೊಂದರೆಗಳು ಅನುಭವಿಸ್ತಾ ಇರ್ತೀವಿ. ರೈಟ್ ಸೈಡ್ನ ನೋಸ್ಟ್ರಲ್ನ ಪಿಂಗಳ ಅಂತೀವಿ, ಎಡಗಡೆಯ ಮೂಗಿನ ಹೊಳ್ಳೆಯನ ಇಡ ಅಂತೀವಿ. ಇಡ ಅಂದರೆ ಚಂದ್ರಸ್ವರ, ಪಿಂಗಳ ಅಂದರೆ ಸೂರ್ಯಸ್ವರ. ಸೆಂಟ್ರಲ್ಲಿ 2 ಫ್ಲೋ ಆಗ್ತಾಯಿದ್ರೆ ಆ ನಾಡಿನ ಸುಷುಮ್ನ ನಾಡಿ ಅಂತೀವಿ. ಇದು ಮೂಲಾಧಾರ ಚಕ್ರದಿಂದ ಸಹಸ್ರಾರ ತನಕ ಕನೆಕ್ಟ್ ಆಗಿರುತ್ತದೆ. ಬಾಕಿ 72,000 ನಾಡಿಗಳು ಮಣಿಪುರ್ ಚಕ್ರದಿಂದ ಸ್ಪ್ರೆಡ್ ಆಗ್ತವೆ. ಈ ರೀತಿ ನಾಡಿಗಳ ಎನರ್ಜಿ ಚಾನಲ್ ಹರಡಿಕೊಂಡಿದೆ.